ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ತಾನೇ ನವರಾತ್ರಿಯ 4ನೇ ದಿನವಾದ ಕೂಷ್ಮಾಂಡು ದೇವಿಯ ಪೂಜೆ ವಿಧಾನದ ಬಗ್ಗೆ ತಿಳ್ಕೊಂಡ್ರಿ. ಕೂಷ್ಮಾಂಡು ದೇವಿಯ ಹಿನ್ನೆಲೆ ಏನು, ಯಾವ ಬಣ್ಣದ ಬಟ್ಟೆನ ನಾವು ಧರಿಸಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಕೂಡ ನಿನ್ನೆಯ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಇನ್ನು ಇವತ್ತಿನ ವಿಡಿಯೋದಲ್ಲೂ ಕೂಡ ನಾವು ಕೂಷ್ಮಾಂಡು ದೇವಿಯ ಪೂಜೆ ಬಗ್ಗೆ ಮತ್ತಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನವರಾತ್ರಿಯ 4ನೇ ದಿನವಾದ ಕೂಷ್ಮಾಂಡು ದೇವಿಯ ಆರಾಧನೆಯಲ್ಲಿ ಈ ನವರಾತ್ರಿಯಲ್ಲಿ ಶಕ್ತಿ ದೇವಿ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿರೋರು ಇವತ್ತು ಕೊಡ್ಬೋದು. ಈ ರೀತಿಯಲ್ಲಿ ಅಂದರೆ ನಾನು ನಿನ್ನೆ ಹೇಳಿರುವಂಥ ಪೂಜೆಯ ವಿಧಾನದಲ್ಲಿ ಈ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತಾಯಿ ಕೂಷ್ಮಾಂಡು ದೇವಿಯನ್ನು ಆರಾಧನೆ ಮಾಡಿ ಅವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಈ ದಿನದ ಬಣ್ಣ ಹಳದಿ ಬಣ್ಣ. ಪೂಜೆಗೆ ಹಳದಿ ಅಥವಾ ಕೆಂಪು ಬಣ್ಣದ ಹೂಗಳು ಅಂದರೆ ಸೇವಂತಿಗೆ ಹೂವು, ಕೆಂಪು ದಾಸವಾಳ, ಕಣಗ್ಲೆ ಹೂವು, ಇದರಲ್ಲಿ ಯಾವುದು ನಿಮಗೆ ಸಿಗುತ್ತೋ ಅದನ್ನು ಉಪಯೋಗಿಸ್ಕೋಬೋದು. ಇನ್ನು ನಾನು ನಿನ್ನೆ ತಿಳಿಸಿದಂತೆ ನೈವೇದ್ಯಕ್ಕೆ ಬೂದ್ಗುಂಬಳಕಾಯಿ ಹಲ್ವಾ ಅಥವಾ ಮಾಲ್ಪೋವಾ ಅಂತ ಅಂದರೆ ನೀರು ಕಜ್ಜಾಯ ಅಂತಾರೆ, ಅದನ್ನು ಕೂಡ ಮಾಡ್ಬೋದು. ಅಥವಾ ಕಜ್ಜಾಯ ಅದು ಕೂಡ ಮಾಡಿಬಿಟ್ಟು ದೇವಿಗೆ ನೈವೇದ್ಯವಾಗಿ ಮಾಡ್ಬೋದು. ನವರಾತ್ರಿಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಮೊಸರನ್ನವನ್ನು ನೈವೇದ್ಯಕ್ಕೆ ಇಡ್ಬೋದು. ಅದ್ರ ಜೊತೆಗೆ ಈ ರೀತಿ ಇನ್ನೇನಾದರೂ ಸಿಹಿ ತಿಂಡಿಗಳನ್ನು ಮಾಡಿಬಿಟ್ಟು ನೀವು ನೈವೇದ್ಯ ಮಾಡ್ಬೋದು. ನವರಾತ್ರಿಯ 4ನೇ ದಿನವಾದ ಕೂಷ್ಮಾಂಡು ದೇವಿಯ ಪೂಜೆ ತುಂಬಾ ವಿಶೇಷವಾದದ್ದು. ಏಕೆಂದರೆ ಈ ದೇವಿ ಸೂರ್ಯನಿಗೆ ಸರಿಸಮಾನವಾದಂತಹ ತೇಜಸ್ಸನ್ನು ಹೊಂದಿದ್ದಾರೆ. ಅಲ್ಲದೆ ಸೂರ್ಯನನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಆ ಕಾರಣದಿಂದ ಈ ದೇವಿಯ ಪೂಜೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಸೃಷ್ಟಿ ಉದಯ ಆಗೋ ಮುನ್ನ ಎಲ್ಲ ಕಡೆ ಅಂಧಕಾರ ಆವರಿಸಿರುತ್ತೆ. ಆಗ ಈ ದೇವಿ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ಈ ದೇವಿಯನ್ನು ಆದಿಶಕ್ತಿ, ಆದಿ ಸ್ವರೂಪ ಅಂತ ಕರೀತಾರೆ. ನವರಾತ್ರಿಯ 4ನೇ ದಿನ ಈಕೆಯನ್ನು ಪೂಜೆ ಮಾಡೋದ್ರಿಂದ ಸೂರ್ಯದೇವನ ಆಶೀರ್ವಾದದ ಜೊತೆಗೆ ಜ್ಞಾನ, ಶಕ್ತಿ, ಆರೋಗ್ಯ ವೃದ್ಧಿಯಾಗುತ್ತೆ. ರೋಗ ರುಜಿನಗಳು ದೂರ ಆಗುತ್ತೆ. ನಗುವಿಗೆ ಎಂತಹ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ನಿಮಗೆ. ಅಲ್ಲದೆ ಭೂಮಿಯ ಮೇಲಿನ ಕತ್ತಲೆಯನ್ನು ನಿವಾರಿಸಲು ಈ ದೇವಿ ಸೂರ್ಯನ ಸ್ಥಾನದಲ್ಲಿ ನಿಲ್ತಾರೆ. ಅವರ ಪ್ರಕಾಶದಿಂದಲೇ ಎಲ್ಲ ಕಡೆ ಬೆಳಕು ಮತ್ತು ಜ್ಞಾನ ಹರಡುತ್ತೆ. ಪುರಾಣದ ಪ್ರಕಾರ ಎಲ್ಲ ಕಥೆಗಳು ಕೂಡ ನಮ್ಮ ಜೀವನಕ್ಕೆ ಸಂಬಂಧ ಹೊಂದಿರುತ್ತೆ. ಅಂದರೆ ದೇವತೆಗಳು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುತ್ತಾ ಇರ್ತಾರೆ. ನಾವು ಮನುಷ್ಯರು ನಮ್ಮ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತೀವಿ. ದೇವಿಯ ಪೂಜೆ ತುಂಬಾ ವಿಶೇಷ. ಯಾಕಂದರೆ ಈ ದಿನ ಪ್ರತಿಯೊಬ್ಬ ಹೆಣ್ಣು ಕೂಡ ಆದಿಶಕ್ತಿಯ ಸ್ವರೂಪದಲ್ಲೇ ನೋಡಲಾಗುತ್ತೆ. ಪ್ರತಿಯೊಬ್ಬ ಹೆಣ್ಣು ಕೂಡ ಸೃಷ್ಟಿಯ ಶಕ್ತಿಯನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಈ ದೇವಿಯ ಪೂಜೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ದಿನ ಸಂಜೆ ಪೂಜೆ ಎಲ್ಲ ಆದಮೇಲೆ ಹೆಣ್ಮಕ್ಳನ್ನ ಮನೆಗೆ ಕರೆದ್ಬಿಟ್ಟು ಕುಂಕುಮ ಕೊಡಬೇಕು ಅಥವಾ ಹುಡಿ ತುಂಬುವುದನ್ನು ಮಾಡಬೇಕು. ಯಾರಾದರೂ ಇನ್ನೂ ಗೌರಿ ಬಾಗಿನ ತೊಗೊಂಡಿಲ್ಲ, ಕೊಟ್ಟಿಲ್ಲ ಅಂತ ಅಂದರೆ ಈ ದಿನ ಕೊಡಿ, ತುಂಬಾ ಒಳ್ಳೆಯದು. ಸರಳವಾಗಿ ನವರಾತ್ರಿ ಆಚರಣೆ ಮಾಡ್ತಾ ಇರೋ ಅಂಥವ್ರು ಅಕ್ಕಪಕ್ಕದ ಮನೆಯ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಈ ದಿನ ನೀವು ಏನು ಪ್ರಸಾದ ಮನೆಯಲ್ಲಿ ಮಾಡಿರ್ತೀರೋ ಅದನ್ನು ಅವ್ರಿಗೂ ಕೂಡ ತಿನ್ನೋದಕ್ಕೆ ಕೊಟ್ಬಿಟ್ಟು ಫಲ ತಾಂಬೂಲವನ್ನು ಕೊಟ್ಬಿಟ್ಟು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲದೆ ಈ ದಿನ ಪೂಜೆಗೆ ಈ ಒಂದು ವಸ್ತುವನ್ನು ಇಡಲೇಬೇಕು. ಅದು ಏನು ಅಂತ ಅಂದರೆ ಒಂದು ಚಿನ್ನದ ಒಡವೆ, ಯಾವುದಾದ್ರೂ ಪರವಾಗಿಲ್ಲ. ಇನ್ನು ನಮ್ಮ ಹತ್ರ ಚಿನ್ನದ ಒಡವೆಗಳು ಇಲ್ಲ ಅಂತ ಅಂದರೆ ಬೇರೆ ಯಾವ ವಸ್ತುಗಳನ್ನು ಇಡ್ಬೋದು ಅಂತಲೂ ನಿಮಗೆ ಡೌಟ್ ಬರ್ಬೋದು. ದುರ್ಗಾದೇವಿಯ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳಿ. ಚಿನ್ನನೇ ಇಲ್ಲ ಅಂತ ಅನ್ನೋರು ಕೂಡ ದುರ್ಗಾದೇವಿ ಮುಂದಿನ ವರ್ಷಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನಿಮಗೆ ಮುಂದಿನ ವರ್ಷ ಬೇಕಿದ್ರೆ ನೀವು ಚಿನ್ನದ ಒಡವೆನ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಚಿನ್ನದ ಒಡವೆನ ಯಾಕೆ ಇಡಬೇಕು ಅಂತ ಅಂದರೆ ಸೂರ್ಯನ ಬಲ, ಸೂರ್ಯನ ಆಶೀರ್ವಾದ, ಸೂರ್ಯನ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಜಾತಕದಲ್ಲಿ ಸೂರ್ಯನ ಬಲ ಚೆನ್ನಾಗಿದ್ದರೆ ಅಲ್ಲದೆ ಆರೋಗ್ಯ ಚೆನ್ನಾಗಿದ್ದರೆ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಅದು ಹೂವು ಬಿಡಬೇಕು, ಹಣ್ಣು ಕಾಯಿ ಎಲ್ಲ ಬೇಕು ಅಂತ ಅಂದರೆ ಸೂರ್ಯನ ಬೆಳಕು ಅತ್ಯವಶ್ಯಕ. ಸೂರ್ಯ ಇಲ್ಲದೆ ಇಡೀ ಸೃಷ್ಟಿಯೇ ಇಲ್ಲ. ಈ ತಾಯಿ ಕೂಡ ಅಷ್ಟೇ ಸೂರ್ಯನಿಗೆ ಸರಿಸಮಾನವಾಗಿ ತೇಜಸ್ಸನ್ನು ಹೊಂದಿರೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮೆಲ್ಲರ ಜೀವನದಲ್ಲಿ ಸೂರ್ಯನ ಬಲ ಅನ್ನೋದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಆರೋಗ್ಯಕ್ಕೆ ಬೇಕು, ನಮ್ಮ ಜೀವನಕ್ಕೂ ಬೇಕೇ ಬೇಕು. ನಮ್ಮ ಜಾತಕದಲ್ಲಿ ಕೂಡ ಸೂರ್ಯನ ಬಲ ಚೆನ್ನಾಗಿದ್ದರೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಜಯ ಸಿಗುತ್ತೆ. ಹಾಗಾಗಿ ಚಿನ್ನ ಸೂರ್ಯನ ತತ್ವ ಇರೋವಂಥದ್ದು. ತುಂಬ ಜನ ಹೇಳ್ತಾ ಇರ್ತಾರೆ
ನಾವು ಒಡವೆನ ತಗೋಬೇಕು ಅಂತ ಅನ್ಕೊತಾ ಇದ್ದೀವಿ, ಆದರೆ ಅದು ಆಗ್ತಾನೆ ಇಲ್ಲ. ಇನ್ನು ಒಡವೆನ ಅಡ ಇಟ್ಟಿದ್ದೀವಿ, ಬಿಡಿಸೋದಕ್ಕೆ ಆಗ್ತಾ ಇಲ್ಲ, ಎಷ್ಟು ವರ್ಷ ಆಯಿತು ಅಂತ ಈ ರೀತಿ ಎಲ್ಲ ಮಾತಾಡೋದನ್ನು ನೀವು ಕೂಡ ಕೇಳಿರ್ತೀರ. ಇನ್ನು ಈ ದಿನ ತಾಯಿ ಕೂಷ್ಮಾಂಡು ದೇವಿಯನ್ನ ಮತ್ತು ಸೂರ್ಯ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇನ್ನು ಮುಂದಿನ ವರ್ಷದೊಳಗಾಗಿ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ನೀವು ಒಡವೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ತೊಗೊತೀರಾ. ಅಡ ಇಟ್ಟಿದ್ದೀವಿ ಒಡವೆನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬಿಡಿಸ್ತೀರಾ. ಮತ್ತು ಒಡವೆನ ಅವಾಗವಾಗ ಇಡುವಂಥ ಪರಿಸ್ಥಿತಿ ಕೂಡ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬಾ ಸರಳವಾದ ಮಾರ್ಗಗಳು, ನಾವು ನಂಬಿಕೆಯಿಂದ ಮಾಡಬೇಕು ಅಷ್ಟೇ. ಒಂದು ಪ್ಲೇಟ್ನ ತೊಗೊಳ್ಳಿ, ಅದ್ರ ಮೇಲೆ 2 ವೀಳ್ಯದೆಲೆನ ಇಡಬೇಕು. ಅದ್ರ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಚಿಕ್ಕ ಒಡವೆನೇ ಆಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು, ಯಾವುದಾದ್ರೂ ಸರಿ ಒಂದು ಒಡವೆನ ಇಡಬೇಕು. ಆ ಪ್ಲೇಟ್ ಮೇಲೆ ಇಡಬೇಕು. ಅಂದರೆ ಏನು ವೀಳ್ಯದೆಲೆ ಇಟ್ಟಿರ್ತೀರಲ್ಲ, ಒಂದು ಪ್ಲೇಟ್ ಮೇಲೆ ವೀಳ್ಯದೆಲೆ ಇಟ್ಟಿರ್ತೀರಲ್ಲ, ಆ ಪ್ಲೇಟ್ ಮೇಲೆ ಈ ಒಂದು ಒಡವೆನ ಇಡಬೇಕು. ಅದಕ್ಕೆ ಅರಿಶಿನ ಕುಂಕುಮ ಒಂದು ಕೆಂಪು ಹೂನ ಇಟ್ಬಿಟ್ಟು ಪೂಜೆ ಮಾಡಬೇಕು. ನೀವು ಉಪಯೋಗಿಸಿರುವಂಥ ಒಡವೆ ಆದರೂ ಸರಿನೇ, ಅದನ್ನು ಒಂದ್ಸಲಿ ತೊಳೆದ್ಬಿಟ್ಟು ಪೂಜೆಗೆ ಇಟ್ಕೋಬೋದು. ಯಾವಾಗಲೂ ಅಷ್ಟೇ. ಅಥವಾ ಈಗಾಗಲೇ ನವರಾತ್ರಿನಲ್ಲಿ ಆಗಲೇ ಕೆಲವರು ಕಳಶದ ಅಲಂಕಾರಕ್ಕಾಗಿ ಚಿನ್ನದ ಒಡವೆಗಳನ್ನು ಹಾಕಿದರೆ ಅಂಥವರು ಮತ್ತೆ ಇಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಮುಖವಾಡ ಹಾಕಿರ್ತೀರಾ ಅಂತ ಅಂದರೆ ಮುಖವಾಡಕ್ಕೆ ಮೂಗುತಿ, ಓಲೆ ಇದನ್ನು ಚಿನ್ನದೇ ಹಾಕಿದರೆ ನೀವು ಮತ್ತೆ ಚಿನ್ನದ ಒಡವೆ ಹಾಕೋ ಅವಶ್ಯಕತೆ ಇಲ್ಲ. ಹೇಗಿದ್ರೂ ಚಿನ್ನ ಹಾಕಿರ್ತೀರಾ ಅಂತ ಅಂದರೆ ದೇವಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಯಾರಾದರೂ ಇಟ್ಟಿಲ್ಲ, ನಾವು ಹಾಗೇ ಇಟ್ಟು ಪೂಜೆ ಮಾಡ್ತಿದ್ದೀವಿ ಅಂತ ಅನ್ನೋರು ಒಂದು ಚಿನ್ನದ ಒಡವೆನ ಹೇಳಿರೋ ರೀತಿಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು ಈ ದಿನ. ಇದಿಷ್ಟು ಕೂಡ ಕೂಷ್ಮಾಂಡು ದೇವಿಯ ವಿಶೇಷ ಪೂಜೆಯ ವಿಧಾನ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.